Hello everyone, I'm Dr. Pramila KS, Assistant Professor of Commerce and Management, GFGC, Nelmangla. Today, let's do a few more deductions under Section 80. Deduction in respect of medical insurance premium paid under Section 80D. Deduction under Section 80D is for medical insurance premium paid. ಓಕೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಪೇ ಮಾಡಿದರೆ ಇನ್ಶೂರೆನ್ಸ್ ಪ್ರೀಮಿಯಂ ಅಂದಿದ ತಕ್ಷಣ ನೋಡ್ಕೋಬೇಕು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆದರೆ 80C ನಲ್ಲಿ ಸಿಗುತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆದರೆ 80D. ಓಕೆ, ಸೊ ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಯು ಕ್ಯಾನ್ ಕ್ಲೇಮ್ ದ ಡಿಡಕ್ಷನ್ ಅಂಡರ್ ದ ಸೆಕ್ಷನ್. ಫಸ್ಟ್ ಒನ್, ಟ್ಯಾಕ್ಸ್ ಪೇಯರ್ ಇಸ್ ಅನ್ ಇಂಡಿವಿಜುವಲ್ ಆರ್ HAF. Next, insurance premium is paid by the taxpayer in accordance with the scheme framed in this behalf by General Insurance Company of India and approved by central government. ಇನ್ಶೂರೆನ್ಸ್ ಇದು ಪೇ ಮಾಡಿರೋದೆಲ್ಲ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಅದು ಕಂಡೀಷನ್ಸ್ ಒಳಗಡೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಪ್ರೀಮಿಯಂ ಇಸ್ ಪೇಯ್ಡ್ ಬೈ ಎನಿ ಮೋಡ್ ಅದರ್ ದ್ಯಾನ್ ಕ್ಯಾಶ್. ಕ್ಯಾಶ್ ಬಿಟ್ಟು ಬೇರೆ ಥರ ಲೈಕ್ ಚೆಕ್ ಕೊಡ್ಬೋದು, ಈ ಥರ ಬೇರೆ ಇದರಲ್ಲಿ ಕೊಡ್ಬೋದು. ಓಕೆ, ಡಿಡಕ್ಷನ್ ಫ್ರಮ್ ಸ್ಯಾಲ್ರಿ ಈ ಥರ ಏನಾದ್ರೂ ಮಾಡ್ಬೋದು, ಬಟ್ ಅದರ್ ದ್ಯಾನ್ ಕ್ಯಾಶ್. ನೆಕ್ಸ್ಟ್ ಒನ್, ಫೋರ್ತ್, ದ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಕೊಡ್ಬೋದು ಡಿಡಕ್ಷನ್ ನೀವು. ಆಕ್ಚುಯಲ್ ಪ್ರೀಮಿಯಂ ಪೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆರ್ ಮ್ಯಾಕ್ಸಿಮಮ್ ಆಫ್ 25,000 ವಿಚ್ ಎವರ್ ಇಸ್ ಲೆಸ್. ಐದರ್ ದ ಮ್ಯಾಕ್ಸಿಮಮ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬೈ ಚಾನ್ಸ್ ಕೆಲವರೆಲ್ಲ ಪ್ರೀಮಿಯಂ 50,000 ಈ ಥರ ಎಲ್ಲ ಕಟ್ತಿದ್ರೆ 25,000 ಮ್ಯಾಕ್ಸಿಮಮ್ ಕೊಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಅದರಲ್ಲೇ ನೋಡಿ, ಇನ್ನೊಂದೇನು ಹೇಳ್ತಾ ಇದ್ದಾರೆ, ಪಾಲಿಸಿ ಟೇಕನ್ ಆನ್ ದಿ ಹೆಲ್ತ್ ಆಫ್ ಪೇರೆಂಟ್ ಡಿಪೆಂಡೆಂಟ್ ಆರ್ ನಾಟ್. ಅವ್ರು ಬೇಕಾದ್ರೆ ಡಿಪೆಂಡೆಂಟ್ ಇರ್ಬೋದು, ಇಲ್ಲಾಂದ್ರೂ ಇರ್ಬೋದು. ದ ಅಮೌಂಟ್ ಆಫ್ ಡಿಡಕ್ಷನ್ ಇಸ್ ಆಕ್ಚುಯಲ್ ಪ್ರೀಮಿಯಂ ಪೇಯ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆರ್ ಮ್ಯಾಕ್ಸಿಮಮ್ ಆಫ್ 25,000 ವಿಚ್ ಎವರ್ ಇಸ್ ಲೆಸ್. ನೋಟ್, ದ ಪಾಲಿಸಿ ಟೇಕನ್ ಆನ್ ದಿ ಹೆಲ್ತ್ ಆಫ್ ಸೂಪರ್ ಸೀನಿಯರ್ ಸಿಟಿಸನ್ the maximum limit is increased to 50,000. ಇದರಲ್ಲಿ ಸೂಪರ್ ಸೀನಿಯರ್ ಸಿಟಿಸನ್ ಆದರೆ ಇದರಲ್ಲಿ ಇವಾಗ ಫ್ಯಾಮಿಲಿ ಅಂತಂದ್ರೆ ಇವಾಗ ಸೆಲ್ಫ್, ಸ್ಪೌಸು, ಡಿಪೆಂಡೆಂಟ್ ಚಿಲ್ಡ್ರನ್ ಮತ್ತು ಪೇರೆಂಟ್ಸ್ ಬೇಕಾದ್ರೆ ಡಿಪೆಂಡೆಂಟು ಇರ್ಬೋದು, ಇಂಡಿಪೆಂಡೆಂಟು ಇರ್ಬೋದು. ಓಕೆ, ಸೊ ಈ ಥರ ಇದ್ದಾಗ ಇದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಗೆ ಅಂತ ತೊಗೊಂಡಿರಿದ್ರೆ 25,000, ಪೇರೆಂಟ್ಸ್ಗೆ ಅಂತ ಇದ್ದಾಗ ಅದು 25,000. ಸೂಪರ್ ಸೀನಿಯರ್ ಆದರೆ ಪೇರೆಂಟ್ಸ್, ಸೂಪರ್ ಸೀನಿಯರ್ ಅಂದರೆ ಅಬೌವ್ 60 years ಆಫ್ ಏಜ್ ಅಂಥವ್ರಿಗೆ ಏನಾದರೂ ಪಾಲಿಸಿ ತೊಗೊಂಡಿದ್ರೆ ಮ್ಯಾಕ್ಸಿಮಮ್ ಲಿಮಿಟು 50,000ವರೆಗೆ ಹೋಗುತ್ತೆ. ಓಕೆ, ದ ಅಗ್ರಿಗೇಟ್ ಪೇಮೆಂಟ್ ಆನ್ ಅಕೌಂಟ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಕ್ಯಾನ್ ಬಿ ಮೇಡ್ ಬೈ ಎನಿ ಮೋಡ್ ಕೆನ್ ನಾಟ್ ಎಕ್ಸಿಡ್ 5,000. ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾರಲ್ವಾ, ಅದು ಬೇಕಾದ್ರೆ ಕ್ಯಾಶಲ್ಲೂ ಬೇಕಾದ್ರೆ ಪೇ ಮಾಡ್ಕೋಬೋದು, ಎನಿ ಮೋಡಲ್ಲಿ ಪೇ ಮಾಡ್ಬೋದು, ಬಟ್ ಇಟ್ ಶುಡ್ ನಾಟ್ ಎಕ್ಸಿಡ್ 5,000. ಇದು ಅಷ್ಟೇ, ಯಾರಿಗೆ ಬೇಕಾದ್ರೂ ಪ್ರಿವೆಂಟಿವ್ ಹೆಲ್ತ್ ಚೆಕಪ್, ಸೆಲ್ಫ್, ಸ್ಪೌಸು, ಚಿಲ್ಡ್ರನ್ ಅಂದಾಗ ಇಲ್ಲಿ ಡಿಪೆಂಡೆಂಟ್ ಚಿಲ್ಡ್ರನ್ ಮಾತ್ರ ಆಗ್ತಾರೆ. ಆ್ಯಂಡ್ ದೆನ್ ಪೇರೆಂಟ್ಸ್ ಅಂದಾಗ ಮೇ ಬಿ ಡಿಪೆಂಡೆಂಟ್ ಇರ್ಬೋದು, ಇಂಡಿಪೆಂಡೆಂಟು ಇರ್ಬೋದು, ಅವರು ಕವರ್ ಆಗ್ತಾರೆ. ಓಕೆ, ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80DD. ಈ ಡಿಡಕ್ಷನ್ ಯಾವುದಕ್ಕೆ ಕೊಡ್ತಾರೆ ಅಂತಂದ್ರೆ ಮೇಂಟೆನೆನ್ಸ್ ಆರ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ಹ್ಯಾಂಡಿಕ್ಯಾಪ್ ಪರ್ಸನ್. ಡಿಸಬಿಲಿಟಿ ಆಗಿರುತ್ತೆ ನೋಡಿ, ಕೆಲವೊಂದು ಡಿಸಬಿಲಿಟಿ ಇರುತ್ತೆ. ದ ಡಿಸೇಬಲ್ಡ್ ಪರ್ಸನ್ ಡಿಪೆಂಡೆಂಟ್ ಆಗಿದ್ರೆ ಅಂಥವ್ರಿಗೆ ಯಾರೆಲ್ಲ ಇದರಲ್ಲಿ ಕವರ್ ಆಗ್ತಾರೆ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಓಕೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಆಮೇಲೆ ಚಿಲ್ಡ್ರನ್, ಪೇರೆಂಟ್ಸ್, ಬ್ರದರ್, ಸಿಸ್ಟರ್, ಯಾರು ಬೇಕಾದರೂ ಆಗಿರ್ಬೋದು. ಇಂಥವ್ರನ್ನ ಅಂದರೆ ಇವ್ರಿಷ್ಟು ಜನರಲ್ಲಿ ಯಾರಾದರೂ ಡಿಪೆಂಡೆಂಟ್ ಇದ್ದರೆ ಅಂಥವ್ರು ಡಿಸೇಬಲ್ಡ್ ಆಗಿದ್ರೆ, ಹ್ಯಾಂಡಿಕ್ಯಾಪ್ ಆಗಿದ್ರೆ ಅವ್ರಿಗೆ ಮಾಡುವಂಥ ಖರ್ಚಿಗೆ 80DD ಸಿಗುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80DDನ ಕ್ಲೈಮ್ ಮಾಡ್ಬೋದು. ಟ್ರೀಟ್ಮೆಂಟ್ಗೂ ಖರ್ಚು ಮಾಡ್ಬೋದು, ಅಥವಾ ಕೆಲವೊಂದ್ಸತಿ ಏನು ಮಾಡ್ತಾರೆ, ಅವ್ರಿಗೆ ಅಂತ ಡೆಪಾಸಿಟ್ ಮಾಡ್ತಾರೆ ಮೇಂಟೆನೆನ್ಸ್ಗೆ ಅಂತ ಹೇಳಿ, ಅವಾಗ್ಲೂ ಡಿಡಕ್ಷನ್ ಅಂಡರ್ ಸೆಕ್ಷನ್ 80DD ಕ್ಲೈಮ್ ಮಾಡಬಹುದು. ಸೊ ಇದರಲ್ಲಿ ಕಂಡೀಷನ್ಸ್ ಏನು ಅಂತಂದ್ರೆ, ಟ್ಯಾಕ್ಸ್ ಪೇಯರ್ ಶುಡ್ ಬಿ ಅನ್ ಇಂಡಿವಿಜುವಲ್ ಆರ್ HUF. ಸೆಕೆಂಡ್ ಒನ್, ಟ್ಯಾಕ್ಸ್ ಪೇಯರ್ ಆಸ್ ಇನ್ಕರ್ಡ್ ಫಾರ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಆರ್ deposit for rehabilitation of a dependent handicapped person. Okay, third one,
The certificate should be given by the notified physician working in government hospital. ಅವ್ರು ಗವರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರುವಂತ ಅಂದ್ರೆ ಅದಕ್ಕೆ ಅಂತಾನೆ ಒಬ್ರು ಅಪಾಯಿಂಟ್ ಆಗಿರ್ತಾರೆ. ಸೊ ಅವರೇ ಸರ್ಟಿಫೈ ಮಾಡಬೇಕು ಇವ್ರು ಹ್ಯಾಂಡಿಕ್ಯಾಪ್ ಇದಾರಾ ಇಲ್ವಾ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಅಮೌಂಟ್ ಆಫ್ ಡಿಡಕ್ಷನ್ ಎಲ್ಲಿವರೆಗೆ ಕೊಡ್ಬೋದು ಅಂತಂದ್ರೆ ಫಿಕ್ಸ್ಡ್ ಅಮೌಂಟ್ ಆಫ್ 75,000. ಇಫ್ ದ ಡಿಸಬಿಲಿಟಿ ಪರ್ಸೆಂಟೇಜ್ ಇಸ್ ಮೋರ್ ದ್ಯಾನ್ 80%, ದೆನ್ ದ ಡಿಡಕ್ಷನ್ ಅಮೌಂಟ್ ಇಸ್ 1,25,000. ಓಕೆ, ಫಸ್ಟು ಅದು 80%ಗಿಂತ ಕಡಿಮೆ ಇತ್ತು ಅಂತಂದ್ರೆ 75,000ವರೆಗೆ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಬೇಕಾದ್ರೆ 5,000 ಖರ್ಚು ಮಾಡಿರ್ಲಿ, 1,000 ಖರ್ಚು ಮಾಡಿರ್ಲಿ, ಬಟ್ ಇಲ್ಲ ಅವ್ರಿಗೇನು ಇವರು ಅವ್ರು ಖರ್ಚು ಮಾಡಿದೀನಿ ಅಂತಾನೆ ತೋರಿಸ್ಬೇಕು ಅಂತ ಇಲ್ಲ. ಅವ್ರನ್ನ ನೋಡ್ಕೊಂತಾ ಇದ್ದಾರೆ ಹ್ಯಾಂಡಿಕ್ಯಾಪ್ ಪರ್ಸನ್ನ, ಅವ್ರ ಮೆಡಿಕಲ್ ಟ್ರೀಟ್ಮೆಂಟ್ ಇವರೇ ಖರ್ಚು ಮಾಡ್ತಿದ್ದಾರೆ, ಒಂದು 100 ರೂಪಾಯಿ ಖರ್ಚು ಮಾಡಿದ್ರು 75,000ವರೆಗೆ ಅವ್ರು ಕ್ಲೇಮ್ ಮಾಡ್ಕೊಬೋದು. ಓಕೆ, ಸೊ 80% ದಾಟಿದೆ ಅವರ ಸಿವಿಯಾರಿಟಿ ಹ್ಯಾಂಡಿಕ್ಯಾಪ್ ಡಿಸಬಿಲಿಟಿ ಏನಾದರೂ 80% ದಾಟಿದೆ ಅಂತಂದ್ರೆ 1,25,000ವರೆಗೂ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ಇವರಷ್ಟು ಖರ್ಚು ಮಾಡಿರುವಂತ ಅಗತ್ಯ ಇಲ್ಲ, ಬಟ್ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. Now deduction under section 80DDB. Did a resident individual and HUF can claim deduction for expenses incurred on medical treatment against specified disease for assessee himself or dependent family members. Family members here in the sense same children, parents, brother and sister. ಸೊ ಡಿ ಡಿ ಮತ್ತು ಡಿ ಡಿ ಬಿಗೆ ಏನು ಡಿಫ್ರೆನ್ಸ್ ಅಂದರೆ ಡಿ ಡಿ ಹ್ಯಾಂಡಿಕ್ಯಾಪ್ ಆಗಿರೋರಿಗೆ ಇಲ್ಲಿ ಸ್ಪೆಸಿಫೈಡ್ ಡಿಸೀಸ್ ಇಂಥ ಕೆಲವೊಂದು ಸ್ಪೆಸಿಫೈಡ್ ಡಿಸೀಸ್ ಇರುತ್ತೆ ಇದಕ್ಕೆ ಅಂತಾನೆ ಹೇಳ್ಬಿಟ್ಟು, ಸೊ ಅಂಥದಕ್ಕೆ ಖರ್ಚು ಮಾಡಿದರೆ ಅದು 80DDB ಕ್ಲೇಮ್ ಮಾಡಬಹುದು. ಸೊ ಕಂಡೀಷನ್ಸ್ ಏನು ಅಂದರೆ ಇಂಡಿವಿಜುವಲ್ ಆರ್ HUF ಕ್ಯಾನ್ ಕ್ಲೇಮ್. ಸೆಕೆಂಡ್ ಒನ್, ದ ಅಸೆಸ್ಸಿ ಶುಡ್ ಇನ್ಕರ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸ್ ಫಾರ್ ಅಸೆಸ್ಸಿ ಹಿಮ್ಸೆಲ್ಫ್ ಆರ್ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್. ಇದಕ್ಕೆ ಅವರು ಅಸೆಸ್ಸಿ ಇನ್ಕರ್ ಮಾಡಿರಬೇಕು ಖರ್ಚನ್ನ. ಇಟ್ ಶುಡ್ ಬಿ ಸರ್ಟಿಫೈಡ್ ಬೈ ದಿ ಗವರ್ಮೆಂಟ್ ಡಾಕ್ಟರ್. ಲಾಸ್ಟ್ ಒನ್, ದ ಅಮೌಂಟ್ ಆಫ್ ಡಿಡಕ್ಷನ್ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಆರ್ ಮ್ಯಾಕ್ಸಿಮಮ್ ಆಫ್ 40,000 ವಿಚ್ ಎವರ್ ಇಸ್ ಲೆಸ್. ಯಾವುದು ಕಡಿಮೆ ಇರುತ್ತೋ ಅದನ್ನ ಕೊಡ್ತಾರೆ, ಒಂದು ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಅಥವಾ 40,000. ಏನಾದರೂ ಸೀನಿಯರ್ ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಸನ್ ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಅಪ್ ಟು 1 lakh ಕ್ಲೇಮ್ ಮಾಡಬಹುದು. Okay, either the expenses or 1 lakh, whichever is less, can be claimed. Now deduction under section 80E. This deduction is in respect of interest on loan taken for higher education. ನೋಡಿ, ಈ ಅಂದಿದ ತಕ್ಷಣ ಎಜುಕೇಶನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಎಜುಕೇಶನ್ ಸಿಗುವಂತ ಡಿಡಕ್ಷನ್ ಇದು. ಸೊ ಕಂಡೀಷನ್ಸ್, ಎಜುಕೇಶನ್ಗೆ ಲೋನ್ ತಗೊಂಡಿರ್ಬೇಕು, ಆ ಲೋನ್ ಇಂಟ್ರೆಸ್ಟ್ ಅನ್ನ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬಹುದು, ನಾಟ್ ದ ಲೋನ್. ಓಕೆ, ದ ಇಂಟ್ರೆಸ್ಟ್ ಅಮೌಂಟ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಸೊ ಏನೇನು ಕಂಡೀಷನ್ಸ್ ಅಂತಂದ್ರೆ ಟ್ಯಾಕ್ಸ್ ಪೇಯರ್ ಶುಡ್ ಬಿ ಆನ್ ಇಂಡಿವಿಜುವಲ್. Second one, he has taken a loan from the approved financial institution for higher education. ಅಲ್ಲಿ ಯಾರೋ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರವ್ರ ಹತ್ರ ತಗೊಳ್ಳೋದಲ್ಲ, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇಂದಾನೆ ತಗೊಂಡಿರ್ಬೇಕು. ನೆಕ್ಸ್ಟ್ ಒನ್, he has repaid the interest on loan amount during the financial year out of taxable income. ಇದು ಇಂಪಾರ್ಟೆಂಟು. ಅದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಡ್ಯೂನಲ್ಲಿ ಕೇಳಿದ್ರೆ ಆಗಲ್ಲ, ಪೇ ಆಗಿರಬೇಕು. ಇಂಟ್ರೆಸ್ಟ್ ಅಮೌಂಟು ಟ್ಯಾಕ್ಸಬಲ್ ಅಮೌಂಟ್ ಇಂದ ಪೇ ಆಗ್ಬಿಟ್ಟಿರ್ಬೇಕು. Next, amount of deduction, the total interest paid during the previous year can be. ನೀವು 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕಟ್ಟಿದ್ದೀನಿ ಅಂದ್ರೆ 1 ಲಕ್ಷನೂ ನೀವು ಕ್ಲೇಮ್ ಮಾಡ್ಕೋಬಹುದು, ನೋ ಲಿಮಿಟ್. ಓಕೆ, ಬಟ್ ಏನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಪೇ ಆಗಿರಬೇಕು, ಡ್ಯೂ ಆಗಿದ್ರೆ ಯು ಕೆನಾಟ್ ಕ್ಲೇಮ್. Deduction under section 80E. This deduction is in respect of interest on loan taken for residential house property. ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ಯಾಕೆ ಕೊಡ್ತಾರೆ ಅಂತಂದ್ರೆ
ಏನಾದರೂ ಫಸ್ಟ್ ಒಂದು ಮನೇನ ತಗೊತಾ ಇದ್ರೆ ಆ ಮನೆಗೆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಖರೀದಿ ಮಾಡಿದ್ರೆ ಲೋನಲ್ಲಿ ಆ ಇಂಟ್ರೆಸ್ಟ್ಗೋಸ್ಕರ ಈ ಡಿಡಕ್ಷನ್ನ ಕೊಡ್ತಾರೆ. ಸೊ ಕೆಲವೊಂದು ಕಂಡೀಷನ್ಸ್ ಇದೆ. ಫಸ್ಟ್ ಒನ್, ಅಸೆಸಿ ಇಸ್ ಅನ್ ಇಂಡಿವಿಜುವಲ್. He may be resident or non-resident. Second one, loan has been sanctioned between April 1, 2016 and March 31st, 2017 for acquiring the residential house property. Third one, the amount of loan sanctioned cannot exceed rupees 35 lakhs and the value of house does not exceed rupees 50 lakhs. ಲೋನ್ ಬಂದ್ಬಿಟ್ಟು 35 ಲಕ್ಷ ದಾಟಿರಬಾರ್ದು ಮತ್ತೆ ಮನೆ ವ್ಯಾಲ್ಯೂ 50 ಲಕ್ಷ ದಾಟಿರಬಾರ್ದು. Okay, next, the assessee does not own any residential house property on the date of sanction of the loan. ಆ ಲೋನ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಬೇರೆ ಮನೆಗಳು ಇರಬಾರ್ದು, ಇದೇ ಫಸ್ಟ್ ಮನೆ ಆಗಿರಬೇಕು. ಈ ಡಿಡಕ್ಷನ್ ಏನಕ್ಕಪ್ಪ ಅಂತಂದ್ರೆ ತೀರಾ ಬಡತನದಲ್ಲಿರುವಂಥವ್ರು ಫಸ್ಟ್ ಮನೆನ ಕೊಂಡ್ಕೋತೀನಿ ಅಂತಂದಾಗ ಅಂಥವ್ರಿಗೆ ಸ್ಯಾಂಕ್ಷನ್ ಆಗೋದು. ನೋಡಿ 50 lakhs ಒಳಗಡೆ ಇರಬೇಕು ಮನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಟೈಮಲ್ಲಿ ಬೇರೆ ಮನೆ ಯಾವುದು ಇವ್ರ ಹೆಸರಲ್ಲಿ ಇರಬಾರ್ದು. ನೆಕ್ಸ್ಟ್, ಅಮೌಂಟ್ ಎಲ್ಲಿವರೆಗೆ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು ಅಂದರೆ ದ ಇಂಟ್ರೆಸ್ಟ್ ಪೇಯಬಲ್ ಆನ್ ದ ಲೋನ್ ಆರ್ 50,000 ವಿಚ್ ಎವರ್ ಇಸ್ ಲೆಸ್. ಸೊ ಮ್ಯಾಕ್ಸಿಮಮ್ ಅಂದರೆ 50,000 ರೂಪಾಯಿ ಡಿಡಕ್ಷನ್ವರೆಗೆ ಸಿಗುತ್ತೆ. ಏನಾದರೂ ಇಂಟ್ರೆಸ್ಟ್ ಏನಾದರೂ ಕಡಿಮೆ ಇದ್ದರೆ ಅದರ ಕಡಿಮೆ ಆಗುತ್ತೆ, ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ 50,000 ಅಷ್ಟೇ. ಓಕೆ. Thank you all for watching this video. If you have any queries, comment in the comment section. Have a safe day. Thank you.